ಯೋಗಿ ಅವ್ರನ್ನ ಇಂಡಸ್ಟ್ರಿ ಯಾವ ರೀತಿ ಬಳಸ್ಕೊತಾ ಇದೆ, ಆ ರೀತಿ ಬಳಸ್ಕೊಂಡಿಲ್ವ ಅಂತ ನಮಗನ್ಸುತ್ತೆ. ಯಾಕಂದ್ರೆ ಒಂದು ಚಿಕ್ಕ ಪಾತ್ರ ಇವತ್ತು ಇಲ್ಲಿಗೆ ಬಂದಿದ್ದೀರ ಅಂದ್ರೆ ಅದರಿಂದ ಒಂದು ಕಲೆ ಇಲ್ದಿರ ಇಷ್ಟು ದೂರ ಬರೋದಕ್ಕಾಗಲ್ಲ. ಅದನ್ನ ನಾನು ಹೇಳೋದಕ್ಕಾಗಲ್ಲ. ಜನ ಇಷ್ಟಪಟ್ರಲ್ಲ, ಸೊ ಅದನ್ನ ನಾನು ಹೇಳ್ಬೋದು. ಆ್ಯಂಡ್ ಅವಕಾಶಗಳು ಸಿಗ್ತಾ ಇತ್ತು, ಬಟ್ ನನಗೆ ಎಲ್ರಿಗೂ ಗೊತ್ತಿದೆ, ಅದು ನನ್ನದೇ ಆದಂಥ ಒಂದಷ್ಟು ಕಮಿಟ್ಮೆಂಟ್ಗಳು ಇದ್ದಿದ್ದೊಂದು ಕಾರಣಕ್ಕೆ ನಾನೇ ಚಾಯ್ಸ್ ಬೇರೆ ಥರ ಆಗಿತ್ತು. ಸೊ ಇವಾಗಿರೋ ಇದರಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಪ್ರೆಷರ್ ಇಲ್ಲ ಲೈಫಲ್ಲಿ. ಸೊ ತುಂಬ ನನ್ಗೇನು ಬೇಕು ನಾನು ಅದನ್ನು ಮಾಡ್ಬೋದು. ಸೊ ಆ ರೀತಿ ಇದ್ದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡೋ ಅಂತ ಏನು ಹೇಳ್ತೀವಿ, ಒಂದು ಪ್ರಕ್ರಿಯೆನಲ್ಲಿ ನಡೀತಾ ಇದೆ ಇವಾಗ. ಸೊ ನಡೆಯತ್ತೆ, ಎಲ್ಲ ಚೆನ್ನಾಗಾಗತ್ತೆ, ಧೈರ್ಯವಾಗಿರ್ಬೇಕಷ್ಟೆ. ಈ ಹಿಂದಿನ ಯೋಗಿನ ನಾವು ನೋಡ್ಲಿಲ್ಲ ಯಾವ್ದ್ರಲ್ಲಿ, ಕಿಂಗ್ ಅಲ್ಲಿ. ಸೊ ಆ ಒಂದು ಪಾತ್ರಗಳ ಆಯ್ಕೆ, ಪಾತ್ರಗಳ ಬದಲಾವಣೆ, ಅದರ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ. ಕಿಂಗ್ ಅಗೇನ್ ನನಗೆ ವೆರಿ ಸರ್ಪ್ರೈಸಿಂಗ್ ಸಿನಿಮಾ ಕಿಂಗ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರದ್ದೊಂದು ಸಿನಿಮಾ ನನ್ನ ಒಂದು ಲೈಫಲ್ಲಿ ನನಗೆ ಸಿಗತ್ತೆ ಅವಕಾಶ, ನಾನು ಅದನ್ನು ಮಾಡ್ತೀನಿ ಅನ್ನೋದು ನನಗೆ ಕನಸಲ್ಲೂ ಇರಲಿಲ್ಲ. ಸೊ ಆ ಇಡೀ ಟೀಮ್ ಬಂದು ನನ್ನ ಅಪ್ರೋಚ್ ಮಾಡಿ ಈ ಥರದ್ದೊಂದು ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ಲ್ಯಾನ್ ಆಗ್ತಿದೆ. ಅದು ಸದ್ಯದಲ್ಲೇ ಅದರದ್ದು ಇನ್ನೊಂದಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ತೀವಿ. ನಿಮಗೆ 50ನೇ ಸಿನಿಮಾ ಕಿಂಗ್ ನಿರೀಕ್ಷೆ ಇರಲಿಲ್ಲ ಅಂದ್ರೆ ನಮಗೂ ಕೂಡ ಫಾರ್ ಎವರ್ ಈ ರೀತಿಯಾದಂತ ನಿರೀಕ್ಷೆ ಇರಲಿಲ್ಲ. ಒಂದು ಸಿನಿಮಾದ ಪೋಸ್ಟರ್ 101 ಕಥೆ ಹೇಳ್ತಿದೆ. ಹೌದು, ನಾವೇನೇ ಪೋಸ್ಟರ್ ಬಿಟ್ರು ಅದ್ರಲ್ಲಿ ತುಂಬಾ ಕ್ವಶನ್ ಮಾರ್ಕ್ಸ್ ಇರಬೇಕು. ಸೊ ಅದನ್ನ ನೀವು ಹೇಳ್ತಿದ್ದೀರಾ ಅಂದಮೇಲೆ ಡೆಫಿನೆಟ್ಲಿ ಎಸ್, ನಾವು ಇದ್ರಲ್ಲಿ ಪೋಸ್ಟರ್ ಅಲ್ಲೇ ಗೆದ್ದಿದ್ದೀವಿ. ಮೊದಲನೇ ಪೋಸ್ಟರ್ ಏನ್ ಬೇಕು, ನಾವು ಏನ್ ಗೆಲ್ಬೋದು ಅನ್ಕೊಂಡಿದ್ವಿ, ಅದನ್ನ ನಾವಿಲ್ಲಿ ಅದನ್ನ ಸಾಧಿಸಿದೀವಿ. ಸೊ ಇನ್ನು ಮುಂದಕ್ಕೆ ಎಷ್ಟು ಕೇರ್ಫುಲ್ ಆಗಿ ನಾವು ಸಿನಿಮಾ ಮಾಡ್ತೀವಿ ಅನ್ನೋದಾಗ ಟೀಮ್ ಡಿಸೈಡ್ ಮಾಡ್ಕೊಳ್ಳೋದು. ಯೋಗಿ ಅವ್ರನ್ನ ಇಂಡಸ್ಟ್ರಿ ಯಾವ ರೀತಿ ಬಳಸ್ಕೊತಾ ಇದೆ, ಆ ರೀತಿ ಬಳಸ್ಕೊಂಡಿಲ್ವ ಅಂತ ನಮಗನ್ಸುತ್ತೆ. ಯಾಕಂದ್ರೆ ಒಂದು ಚಿಕ್ಕ ಪಾತ್ರ ಇವತ್ತು ಇಲ್ಲಿಗೆ ಬಂದಿದ್ದೀರ ಅಂದ್ರೆ ಅದರಿಂದ ಒಂದು ಕಲೆ ಇಲ್ದಿರ ಇಷ್ಟು ದೂರ ಬರೋದಕ್ಕಾಗಲ್ಲ. ಅದನ್ನ ನಾನು ಹೇಳೋದಕ್ಕಾಗಲ್ಲ. ಜನ ಇಷ್ಟಪಟ್ರಲ್ಲ, ಸೊ ಅದನ್ನ ನಾನು ಹೇಳ್ಬೋದು. ಆ್ಯಂಡ್ ಅವಕಾಶಗಳು ಸಿಗ್ತಾ ಇತ್ತು, ಬಟ್ ನನಗೆ ಎಲ್ರಿಗೂ ಗೊತ್ತಿದೆ, ಅದು ನನ್ನದೇ ಆದಂಥ ಒಂದಷ್ಟು ಕಮಿಟ್ಮೆಂಟ್ಗಳು ಇದ್ದಿದ್ದೊಂದು ಕಾರಣಕ್ಕೆ ನಾನೇ ಚಾಯ್ಸ್ ಬೇರೆ ಥರ ಆಗಿತ್ತು. ಸೊ ಇವಾಗಿರೋ ಇದರಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಪ್ರೆಷರ್ ಇಲ್ಲ ಲೈಫಲ್ಲಿ. ಸೊ ತುಂಬ ನನ್ಗೇನು ಬೇಕು ನಾನು ಅದನ್ನು ಮಾಡ್ಬೋದು. ಸೊ ಆ ರೀತಿ ಇದ್ದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡೋ ಅಂತ ಏನು ಹೇಳ್ತೀವಿ, ಒಂದು ಪ್ರಕ್ರಿಯೆನಲ್ಲಿ ನಡೀತಾ ಇದೆ ಇವಾಗ. ಸೊ ನಡೆಯತ್ತೆ, ಎಲ್ಲ ಚೆನ್ನಾಗಾಗತ್ತೆ, ಧೈರ್ಯವಾಗಿರ್ಬೇಕಷ್ಟೆ. ಈ ಹಿಂದಿನ ಯೋಗಿನ ನಾವು ನೋಡ್ಲಿಲ್ಲ ಯಾವ್ದ್ರಲ್ಲಿ, ಕಿಂಗ್ ಅಲ್ಲಿ. ಸೊ ಆ ಒಂದು ಪಾತ್ರಗಳ ಆಯ್ಕೆ, ಪಾತ್ರಗಳ ಬದಲಾವಣೆ, ಅದರ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ. ಕಿಂಗ್ ಅಗೇನ್ ನನಗೆ ವೆರಿ ಸರ್ಪ್ರೈಸಿಂಗ್ ಸಿನಿಮಾ ಕಿಂಗ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರದ್ದೊಂದು ಸಿನಿಮಾ ನನ್ನ ಒಂದು ಲೈಫಲ್ಲಿ ನನಗೆ ಸಿಗತ್ತೆ ಅವಕಾಶ, ನಾನು ಅದನ್ನು ಮಾಡ್ತೀನಿ ಅನ್ನೋದು ನನಗೆ ಕನಸಲ್ಲೂ ಇರಲಿಲ್ಲ. ಸೊ ಆ ಇಡೀ ಟೀಮ್ ಬಂದು ನನ್ನ ಅಪ್ರೋಚ್ ಮಾಡಿ ಈ ಥರದ್ದೊಂದು ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ಲ್ಯಾನ್ ಆಗ್ತಿದೆ. ಅದು ಸದ್ಯದಲ್ಲೇ ಅದರದ್ದು ಇನ್ನೊಂದಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ತೀವಿ. ನಿಮಗೆ 50ನೇ ಸಿನಿಮಾ ಕಿಂಗ್ ನಿರೀಕ್ಷೆ ಇರಲಿಲ್ಲ ಅಂದ್ರೆ ನಮಗೂ ಕೂಡ ಫಾರ್ ಎವರ್ ಈ ರೀತಿಯಾದಂತ ನಿರೀಕ್ಷೆ ಇರಲಿಲ್ಲ. ಒಂದು ಸಿನಿಮಾದ ಪೋಸ್ಟರ್ 101 ಕಥೆ ಹೇಳ್ತಿದೆ. ಹೌದು, ನಾವೇನೇ ಪೋಸ್ಟರ್ ಬಿಟ್ರು ಅದ್ರಲ್ಲಿ ತುಂಬಾ ಕ್ವಶನ್ ಮಾರ್ಕ್ಸ್ ಇರಬೇಕು. ಸೊ ಅದನ್ನ ನೀವು ಹೇಳ್ತಿದ್ದೀರಾ ಅಂದಮೇಲೆ ಡೆಫಿನೆಟ್ಲಿ ಎಸ್, ನಾವು ಇದ್ರಲ್ಲಿ ಪೋಸ್ಟರ್ ಅಲ್ಲೇ ಗೆದ್ದಿದ್ದೀವಿ. ಮೊದಲನೇ ಪೋಸ್ಟರ್ ಏನ್ ಬೇಕು, ನಾವು ಏನ್ ಗೆಲ್ಬೋದು ಅನ್ಕೊಂಡಿದ್ವಿ, ಅದನ್ನ ನಾವಿಲ್ಲಿ ಅದನ್ನ ಸಾಧಿಸಿದೀವಿ. ಸೊ ಇನ್ನು ಮುಂದಕ್ಕೆ ಎಷ್ಟು ಕೇರ್ಫುಲ್ ಆಗಿ ನಾವು ಸಿನಿಮಾ ಮಾಡ್ತೀವಿ ಅನ್ನೋದಾಗ ಟೀಮ್ ಡಿಸೈಡ್ ಮಾಡ್ಕೊಳ್ಳೋದು.